ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆದಿದೆ. ಹನಿ ಟ್ರ್ಯಾಪ್ ಅಂದರೆ ಇನ್ನೇನೂ ಅಲ್ಲ, ಒಂದು ಹುಡುಗಿ ಆ್ಯಸ್ ಇಫ್ ಒಂದು ಹುಡುಗನ ಜೊತೆಯಲ್ಲಿ ಇರಲಿಕ್ಕೆ ಬಯಸಿದ ರೀತಿಯಲ್ಲಿ ನಟಿಸಿ ನಾಟಕವಾಡಿ ಆನಂತರ ಒಂದೆಲ್ಲೋ ಒಂದು ರಹಸ್ಯ ಸ್ಥಳದಲ್ಲಿ ಒಂದು ಕ್ಯಾಮರಾವನ್ನು ಇಟ್ಟು ಅವರ ಖಾಸಗಿ ಕ್ಷಣಗಳು, ಹುಡುಗ ಮತ್ತು ಹುಡುಗಿಯ ಖಾಸಗಿ ಕ್ಷಣಗಳನ್ನು ಆ ಕ್ಯಾಮರಾದಲ್ಲಿ ಸೆರೆ ಹಿಡಿದು ಆ ನಂತರದಲ್ಲಿ ಅದೇ ದೃಶ್ಯಾವಳಿಯನ್ನು ಇಟ್ಕೊಂಡು ಆ ವ್ಯಕ್ತಿಗೆ, ಆ ಹುಡುಗಿ ಅಂದರೆ ಹುಡುಗಿ ಜೊತೆಲಿ ಒಂದು 2-3 ತಂಡ ಕೂಡ ಇರ್ತಾರೆ, ಸಾಮಾನ್ಯವಾಗಿರ್ತಾರೆ. ಇಲ್ಲಿ 3-4 ಬಗೆಯಲ್ಲಿ ನಡೆಯುತ್ತೆ. ಈ ಒಂದು ವಿಚಾರದಲ್ಲಿ ಏನಾಗುತ್ತೆ, ಆ ಒಂದು ದೃಶ್ಯ ಸಿಕ್ತು ಅಂದಾಗ ಕೆಲವೊಮ್ಮೆ ಹನಿ ಟ್ರ್ಯಾಪ್ ಅಂದಾಗ ಆ ಹುಡುಗಿ ಮತ್ತು ಆ ಹುಡುಗ ಒಂದು ಖಾಸಗಿ ಸ್ಥಳದಲ್ಲಿ ಇರಬೇಕಾದಾಗ ಯಾರೋ ಬಂದು ರೇಡ್ ಮಾಡಿಬಿಡ್ತಾರೆ. ಎಲ್ಲ ಹೇಳಿಬಿಡ್ತೀನಿ ನೋಡಿ, ಎಲ್ಲ ಕ್ಯಾಮ್ರಾದಲ್ಲಿದೆ, ಮೊಬೈಲಲ್ಲಿದೆ, 5 ಲಕ್ಷ ಕೊಡು, 10 ಲಕ್ಷ ಕೊಡು, 15 ಲಕ್ಷ ಕೊಡು, ಕೊಟ್ಟರೆ ಬಿಟ್ಬಿಡ್ತೀವಿ, ಇಲ್ಲದ್ರೆ ಮನೆಯವರಿಗೆ ಫೋನ್ ಮಾಡಿ ಹೇಳ್ತೀವಿ, ಇಲ್ಲಾಂದರೆ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಬಿಡ್ತೀವಿ. ಇದು ಒಂದು ಭಾಗ. ಎರಡನೇದು ಅಂತ ಬಂದಾಗ ರಾಜಕಾರಣದಲ್ಲಿ ಅಂತ ಬಂದಾಗ ಈ ಥರದೊಂದು ಹುಡುಗಿ ಆ ಯುವಕನೊಂದಿಗೋ ಗಂಡಸೊಂದಿಗೋ ಹುಡುಗನೊಂದಿಗೋ ಇರುವಂತೆ ನಟಿಸಿ ಅದೇ ಖಾಸಗಿ ಕ್ಷಣ ಸೆರೆ ಹಿಡಿದುಕೊಂಡು ನಾವು ಹೇಳಿದಂತೆ ಕೇಳಿದ್ರೆ ಸರಿ, ಇಲ್ಲ ಅಂದರೆ ಕೆಲಸ ಕೆಡುತ್ತೆ. ಇದು ಹನಿ ಟ್ರ್ಯಾಪ್ ಮಾಡಿ ಒಂದು ಮಹಿಳೆ ಜೊತೆಯಲ್ಲಿ ಒಬ್ಬ ಪುರುಷ ಇರುವಂತೆ ಅವರನ್ನು ಟ್ರ್ಯಾಪ್ ಮಾಡಿ, ಆ ಪುರುಷನಿಗೆ ಇದ್ರ ಬಗ್ಗೆ ಅರಿವಿರಲ್ಲೋ ಗೊತ್ತಿಲ್ಲ, ನನ್ನ ಪ್ರೀತಿಸ್ತಾ ಇದ್ದಾಳೆ ಇವಳು ನನ್ನ ಜೊತೆಗೆ ಇರೋಕ್ಕೆ ಇಷ್ಟಪಡ್ತಾ ಇದ್ದಾಳೆ ಅಂತ ಅವನು ಭಾವಿಸ್ತಿರ್ತಾನೆ. ಇದೇ ಸಮಯವನ್ನು ಬಳಸಿಕೊಂಡು ಆ ನಂತರ ಆ ದೃಶ್ಯ ಇಟ್ಕೊಂಡು ಫೋಟೋ ಇಟ್ಕೊಂಡು ಜೀವಮಾನ ಪರ್ಯಂತ ಆ ಮನುಷ್ಯನಿಗೆ ಹಿಂಸೆ ಕೊಡೋದು. ಕೆಲವರು ಮರ್ಯಾದೆಗೆ ಹಂಚ್ತಾರೆ, ಮಾನಕ್ಕೆ ಹಂಚ್ತಾರೆ, ಕೆಲವರು ಸೂಸೈಡ್ ಮಾಡ್ಕೊಳ್ಬಹುದು, ಸೋಷಿಯಲ್ ಮೀಡಿಯಲ್ಲಿ ಬಂದರೆ ಗತಿ ಏನಪ್ಪ ಅಂತ ಹೇಳಿದಕ್ಕೆಲ್ಲ ಒಪ್ಕೊಳ್ಬಹುದು, ಏನಕ್ಕೋ ಸೈನ್ ಮಾಡಬಹುದು, ಜಮೀನು ಬರ್ಕೊಡಬಹುದು, ಕೇಸ್ ವಾಪಸ್ ತಗೋಬಹುದು. ಇದು ಒಂದು ಭಾಗ. ರಾಜಕಾರಣದಲ್ಲಿ ಅಂತ ಬಂದಾಗ ಒಬ್ಬ ರಾಜಕಾರಣಿಯ ಬಗ್ಗೆ ಒಮ್ಮೆ ಈ ಥರ ಹನಿ ಟ್ರ್ಯಾಪ್ ಆಯಿತು ಅಂತ ಆಗಿಬಿಟ್ರೆ ಆ ರಾಜಕಾರಣಿಯ ರಾಜಕೀಯ ಭವಿಷ್ಯವೇ ಕೊನೆಯಾಗಬಹುದು, ಅಥವಾ ಆತನ ಧ್ವನಿಯೇ ಉಡುಗಿ ಹೋಗಬಹುದು ಅಂತ. ಧ್ವನಿ ಇರಲ್ಲ ಆಮೇಲೆ, ಅವನು ಗೊತ್ತು ಬಿಡ್ರಿ, ಅದೇ ಅವನ ವಿಡಿಯೋದಲ್ಲಿ ಇದ್ನಲ್ಲ ಅವನು ತಾನೇ ಎನ್ನುವಷ್ಟರ ಮಟ್ಟಿಗೆ ಆತ ಸಲೀಸಾಗ್ಬಿಡ್ತಾನೆ ಜನಗಳಿಗೆ. ಅವನ ರಾಜಕೀಯ ಜೀವನ ಅಂತ್ಯ ಆಗಬಹುದು, ಚುನಾವಣೆಯಲ್ಲಿ ಸೋಲಬಹುದು, ಅವನ ಮಾತುಗಳ ಮೇಲೆ ಬೆಲೆ ಇಲ್ಲದೆ ಇರಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಧಾನಸಭೆಯಲ್ಲಿ ಚರ್ಚೆ ನಡೆದಿದೆ. ಸಚಿವ ರಾಜಣ್ಣ ಅವರ ಹೆಸರನ್ನು ಈ ಕಡೆ BJP ಶಾಸಕ ಯತ್ನಾಳ್ ಪ್ರಸ್ತಾಪ ಮಾಡಿದ್ದಾರೆ. ರಾಜಣ್ಣ ಅವರದೇ ರೀ ಕತೆ, ನಮಗೆ ಗೊತ್ತಿಲ್ವೇನ್ರಿ, ಯತ್ನಾಳ್ ಹೇಳಿಬಿಟ್ಟಿದ್ದಾರೆ. ಇದೇ ವೇಳೆ ಸಚಿವ KN ರಾಜಣ್ಣ ಮಧ್ಯಪ್ರವೇಶ ಮಾಡ್ತಾರೆ. ನೋಡಿ, ಇಲ್ಲಿ ಕಾಂಗ್ರೆಸ್ನ ಶಾಸಕ ಹೌದು, ಪ್ರೆಸಿಡೆಂಟ್ ಸಚಿವ ಕೂಡ ಹೌದು ರಾಜಣ್ಣ. ಈ ಒಂದು ಹನಿ ಟ್ರ್ಯಾಪ್ ಇದು 2-3 ದಿನಗಳಿಂದ ನಡೀತಾ ಇರತಕ್ಕಂಥ ವಿದ್ಯಮಾನ ಇದು. ಇದರಲ್ಲಿ ಯಾವ ಹೆಣ್ಣು ಮಗಳು, ಯಾವ ಪುರುಷ, ಯಾವಿಬ್ಬರು ಪುರುಷರು, ಯಾವೊಬ್ಬಳು ಹುಡುಗಿ, ಬೇಕಾದಷ್ಟು ಚರ್ಚೆಗಳಾಗ್ತಾ ಇದೆ ರಾಜಕೀಯ ವಲಯದಲ್ಲಿ. ಹೆಸರು ಬೇಡ ಈಗ. ಇದೇ ವಿಚಾರಕ್ಕೆ ಯಾವಾಗ ಹನಿ ಟ್ರ್ಯಾಪ್ ಅನ್ನೋ ಒಂದು ವಿಚಾರವನ್ನು ರಾಜಣ್ಣ ಅವರ ಒಂದು ಹೆಸರನ್ನು ಯತ್ನಾಳ್ ತೆಗಿತಾರೋ ರಾಜಣ್ಣ ಎಂಟ್ರಿ ಆಗಿಬಿಡ್ತಾರೆ. ಅದಕ್ಕೆ ಯತ್ನಾಳ್ ಅವರು ನನ್ನ ಹೆಸರನ್ನು ತಂದುಬಿಟ್ಟಿದ್ದಾರೆ, ನನ್ನ ಹೆಸರು ಹೇಳಿಬಿಟ್ಟಿದ್ದಾರೆ, ಹನಿ ಟ್ರ್ಯಾಪ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ನಾನೀಗ ಸ್ಪಷ್ಟನೆ ಕೊಡಲೇಬೇಕು, ಇದು ನನ್ನ ಸರದಿ, ನನ್ನ ಜವಾಬ್ದಾರಿ, ನನ್ನ ಹೆಸರು ಬಂದುಬಿಟ್ಟಿದ್ದೆಲ್ಲ, ಇಲ್ಲಿ ಸ್ಪಷ್ಟನೆ ಕೊಡಲೇಬೇಕಾಗಿದೆ ಅಂತ ಶುರು ಮಾಡ್ತಾರೆ. ರಾಜಣ್ಣ ಅವರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿ ಯತ್ನಾಳ್ ಹೇಳಿಬಿಡ್ತಾರೆ. ಇದರಲ್ಲಿ ಇಬ್ಬರು ಇಲ್ಲ ಸ್ವಾಮಿ, 48 ಜನ ಸೇರಿಕೊಂಡು ಮಾಡಿರ್ತಕ್ಕಂಥ ಕೆಲಸಗಳಿವೆಲ್ಲವೂ ಕೂಡ ಒಬ್ಬರು ಇಬ್ಬರು ಅಲ್ಲ, ಬಹಳಷ್ಟು ಜನ ಸ್ಟೇ ತಗೊಂಡ್ಬಿಟ್ಟಿದ್ದಾರೆ. ಇದರಲ್ಲಿ ತುಂಬ ಜನ ಸ್ಟೇ ತಗೊಂಡಿದ್ದಾರೆ. ಇದೊಂದು ರಾಷ್ಟ್ರ ಮಟ್ಟದ ಪ್ರಕರಣ, ತನಿಖೆ ಆಗಲೇಬೇಕು. ನಾನು ಗೃಹ ಮಂತ್ರಿಗಳಿಗೆ ದೂರು ಕೊಡ್ತೇನೆ. ರೇವಣ್ಣ ಕುಟುಂಬದ ಮೇಲೂ ಆಯ್ತಿದು, ರೇವಣ್ಣ ಅವರ ಕುಟುಂಬದ ಮೇಲೂ ಆಗಿದೆ, ಈಗ ನನ್ನ ಮೇಲೂ ಆಗಿದೆ ಅಂತ ಹೇಳಿ ಸಚಿವ ರಾಜಣ್ಣ ಮಾತಾಡಿದ್ದಾರೆ. ಇವತ್ತೊಬ್ಬರು ಸಚಿವರ ಮೇಲೆ, ಇವತ್ತು ನಮ್ಮ ಸಹಕಾರಿ ಸಚಿವರ ಮೇಲೆ ಸಬ್ಜೆಕ್ಟ್ ಈಗ ಈ ಹನಿ ಟ್ರ್ಯಾಪ್ ಸಮಾಧಿ ಮಾತಾಡಿ ಯಾವ ಸಬ್ಜೆಕ್ಟ್ ಎಲ್ಲಿ ಮಾತಾಡಿ ನಾನು ಆಗ್ರಹ ಮಾಡ್ತೀನಿ. ಆಯ್ತು, ಈಗ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಈ ಟೈಮ್ ಇಲ್ಲ, ನೀವು ಮಾತಾಡಿ. ಸಂಸ್ಕೃತಿ ಜನಪ್ರತಿನಿಧಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತದ್ದು, ಜನಪ್ರತಿನಿಧಿಗಳನ್ನ ಒಂದ್ ರೀತಿ ಅವರ ಈಗ ಬಜೆಟ್ ನಮ್ಮ ರಾಜ್ಯದ ವಿನಂತಿ ಮಾಡ್ಕೊತೀನಿ, 724 ನೋಡುವ ಅಧ್ಯಕ್ಷರೇ,
Blackmail is unparliamentary word. ಸನ್ಮಾನ್ಯ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿರೋದ್ರಿಂದ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥದ್ದು ಅದು ವಾಸ್ತವಾಂಶವನ್ನು ತಿಳಿಸತಕ್ಕಂಥ ಚರ್ಚೆ ಪ್ರಯತ್ನ ಇದೆ, ಬೇಡ. ಮಾಡ್ತೀನಿ. ನನ್ನ ಹೆಸರು ಅವರಲ್ಲಿ ಚರ್ಚೆ ಮಾಡಬೇಡಿ. ಹೇಳಿ 124 ಜನ ಸಂಬಂಧಪಟ್ಟಿದ್ದು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಹೇಳಿ. ಕೆಲವೊಂದು ರಾಜಕೀಯ ಪಕ್ಷದಲ್ಲಿರುವಂತವರು ಭವಿಷ್ಯ ಸಲುವಾಗಿ ತಮ್ಮ ಆಯ್ತು ಮತ್ತೆ ಮಾತಾಡ್ಲಿ. ಅವರ ಕುಟುಂಬದ ಭವಿಷ್ಯ ಸಲುವಾಗಿ ಅವ್ರ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ನೋಡಿ ಯತ್ನಾಳವ್ರೆ, ಅನಗತ್ಯವಾಗಿ ಮಾತಾಡಬೇಡಿ. ಅವ್ರ ಉತ್ತರ ಕೊಡ್ತಾರೆ ನೋಡುವ. ನೀವಿಲ್ಲ ಅಂತ ನಾವು ಯತ್ನಾಳ್ ಅವರು ಸಹಕಾರ ಸಚಿವರು ರಾಜಣ್ಣ ಅವರು ಅಂತೇಳಿ ಪ್ರಸ್ತಾಪ ಮಾಡಿದ್ರಿಂದ ನಾನು ಒಂದು ತಪ್ಪು ಮಾಹಿತಿ ಹೊರಗಡೆ ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಎರಡು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿಡಿ ಪೆನ್ ಡ್ರೈವ್ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ. ಇದರಲ್ಲಿ ಎರಡು ಫ್ಯಾಕ್ಟ್ರಿ ನಿಮ್ದೊಂದಿದೆ, ಇದೊಂದಿದೆಯಾ? ನಿಮ್ದು ಯಾವ್ದು ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಅಂತ ಹೇಳ್ಬೋದು. ಅದೇನೇ ಇಲ್ಲಿ ಅಧ್ಯಕ್ಷೆ, ಬಹಳ ಗುರುತರವಾದಂತಹ ಒಂದು ಆರೋಪ ಅಂತೇಳಿ ನಾನು ಕೂಡ ಅನ್ಕೊಳ್ತೇನೆ. ತುಮಕೂರಿನ ಇಬ್ಬರು ಪ್ರಭಾವಿ ಸಚಿವರು ಹನಿ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದು ಹಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದ್ದಾವೆ. ತುಮಕೂರಿನಲ್ಲಿ ಇರೋರು ನಾನೊಬ್ಬ ಇದ್ದೀನಿ, ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ, ನಮ್ಮಿಬ್ರೇ ಅಂತ ಅವರ ಉದ್ದೇಶ ಅಂತೇಳಿ ಅನ್ಕೊಳ್ತೀನಿ. ಈ ಸಿಡಿ ಮಾಡ್ತಕ್ಕಂಥದ್ದು, ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೀನಿ, ನನಗಿರೋ ಮಾಹಿತಿ ಅಂತ 48 ಜನಗಳಿದ್ದಾರೆ, ಒಬ್ರು ಇಬ್ರು ಇಲ್ಲ. ಅಂದ್ರೆ ಒಬ್ರು ಇಬ್ರು ಅಂತ ಹೇಳಿದ್ರೆ ಬರೀ ಇವರೇ ಅಂತಲ್ಲ, ಅವರು ಇದ್ದಾರೆ. ಆದ್ರೆ ಇವೆಲ್ಲ ಬಹಳಷ್ಟು ಜನ ನ್ಯಾಯಾಲಯಗಳಲ್ಲಿ ಇದನ್ನ ಬಹಿರಂಗ ಮಾಡಬಾರ್ದು ಅಂತಕ್ಕಂಥದ್ದಕ್ಕೆ ಸ್ಟೇ ತಗೊಂಡಿರ್ತಕ್ಕಂಥದ್ದು, ಅಲ್ಲೂ ಕೂತವ್ರೆ ಇಲ್ಲೂ ಕೂತವ್ರೆ, ಆ ಪ್ರಶ್ನೆ ಬೇರೆ. ಇದರಲ್ಲಿ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಅಧ್ಯಕ್ಷರೇ, ಇದು ರಾಷ್ಟ್ರ ಮಟ್ಟದ ಎಲ್ಲಾ ಪಕ್ಷದಲ್ಲಿರ್ತಕ್ಕಂಥ ಮುಖಂಡಗಳು ಹನಿ ಟ್ರ್ಯಾಪ್ನ ಪೆನ್ ಡ್ರೈವ್ಗಳು ಕೂಡ ಇದಾವೆ. ಆ ಒಂದು ದೃಷ್ಟಿನಲ್ಲಿ ಏನ್ ನನ್ನ ಮೇಲೆ ಆರೋಪ ಏನಿದೆ, ಅದಕ್ಕೋಸ್ಕರ ಈ ಆರೋಪಕ್ಕೆ ಇಲ್ಲಿ ಉತ್ತರ ಹೇಳಿದ್ರೆ ಅದಕ್ಕೆ ಸರಿ ಹೋಗೋದಿಲ್ಲ. ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೀನಿ. ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು. ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ, ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ, ಇವೆಲ್ಲವೂ ಕೂಡ ಹೊರಗಡೆ ಬರಲಿ, ಜನಗಳಿಗೆ ಗೊತ್ತಾಗಲಿ. ಆಕ್ಟರ್ಸ್ಗಳು ಯಾರ್ಯಾರು, ಇವೆಲ್ಲ ಗೊತ್ತಾದ್ರೆ ಆಚೆ ಕಡೆನೂ ಸ್ವಾಗತಿಸ್ರಿ, ನಿಮ್ಮಲ್ಲಿ 48 ಜನರದು ಪೆನ್ ಡ್ರೈವ್ಗಳು ಇದಾವೆ. ಇಲ್ಲಿಯವರು ಇದ್ದಾರೆ, ಅಲ್ಲಿಯವರು ಇದ್ದಾರೆ. ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲಾ ಪಕ್ಷದ ಮುಖಂಡರು ಕೂಡ ಇದಾವೆ. ಅದರಿಂದ ಇದೊಂದು ಪಿಡುಗು ಇದು.